ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ಇವತ್ತು ನಾವು ವ್ಲಾಗ್ನ ಗೈಸ್ ಶುರು ಮಾಡ್ತಾ ಇದ್ದೀನಿ. ಇವತ್ತು ಬಂದ್ಬಿಟ್ಟು ಡೇಟ್ ಬಂದ್ಬಿಟ್ಟು ಹತ್ತತ್ರ ಒಂದು ಎಷ್ಟು ತಾರೀಕು ಇವತ್ತು 28ನೇ ತಾರೀಕು. ಟೈಮ್ ಬಂದ್ಬಿಟ್ಟು ಕಾಣಿಸ್ತೀನಿ ಅಂತ ಅಂದ್ಕೊಳ್ತೀನಿ ಸ್ಕ್ರೀನಲ್ಲಿ 11:15 ಆಯ್ತಾ, ರಾತ್ರಿ. ಸೊ ಡ್ಯೂಟಿ ಮಾಡೋಣ ಅಂದ್ಬಿಟ್ಟು ಹೊರಟಿದ್ದೀನಿ. ಸೊ ನೋಡೋಣ, 28ನೇ ತಾರೀಕು ಮಿಡ್ ನೈಟು. ಸೊ ಫುಲ್ ನೈಟು ಎಷ್ಟು ರನ್ನಿಂಗ್ಸ್ ಆಗತ್ತೆ ಇವತ್ತು ಏನಾಯ್ತು ನೋಡೋಣ. ಆಲ್ಮೋಸ್ಟ್ ಬೆಂಗಳೂರೆಲ್ಲ ಖಾಲಿ ಆಗಿದೆ ಕ್ರಿಸ್ಮಸ್ಗೆ. ಒಂದು ವೀಕಿಂದ ಬಿಸ್ನೆಸ್ ಎಲ್ಲ ಕಮ್ಮಿ. ಸೊ ಬಟ್ ನಾನು ನೆನ್ನೆ ಡ್ಯೂಟಿ ಮಾಡ್ತೀನಲ್ಲ, ಸೊ ನೆನ್ನೆ ನೈಟ್ ಎಲ್ಲ ಡ್ಯೂಟಿ ಮಾಡಿದಾಗ ತುಂಬ ಚೆನ್ನಾಗಿ ಡ್ಯೂಟಿಗಳು ಬರ್ತಿತ್ತು. ಎಲ್ಲ ಒಂದು ಅಗ್ರಿಗೇಟರ್ ಆ್ಯಪ್ಗಳಲ್ಲೂ ಕೂಡ ಚೆನ್ನಾಗಿ ಡ್ಯೂಟಿಗಳು ಬರ್ತಿತ್ತು. ಯಾವ ಥರ ಅಂದರೆ ಬರೀ ಔಟ್ ಸ್ಟೇಷನ್ಗಳೇ ಜಾಸ್ತಿ. ಔಟ್ ಸ್ಟೇಷನ್ ಪ್ಯಾಕೇಜ್ಗಳು 12 ಅವರ್ ಪ್ಯಾಕೇಜು, 8 ಅವರ್ ಪ್ಯಾಕೇಜು, 9 ಅವರ್ ಪ್ಯಾಕೇಜು, 1 ವೇ ರೌಂಡ್ ಟ್ರಿಪ್ಗಳು. ಸೊ ಈ ಥರ ಡ್ಯೂಟಿಗಳೇ ಜಾಸ್ತಿ ಇದ್ವು ನಿನ್ನೆ. ಬಟ್ ಇವತ್ತು ನೋಡಬೇಕು, ನ್ಯೂ ಇಯರ್ಗೆ ಆಲ್ಮೋಸ್ಟ್ ಇನ್ನೊಂದು 2 ಡೇಸ್ ಇದೆ ಅಷ್ಟೇ. ಆಲ್ಮೋಸ್ಟ್ ಎಲ್ಲ ಬೆಂಗಳೂರೆಲ್ಲ ಖಾಲಿ, ಎಲ್ಲ ಔಟ್ ಸ್ಟೇಷನ್ ರಜಾ ಇರೋದ್ರಿಂದ, ಕಂಟಿನ್ಯೂಸ್ ರಜಾ ಇದ್ದಿದ್ರಿಂದ. ಸೊ ಎಲ್ಲರೂ ನ್ಯೂ ಇಯರ್ ತನಕ ಆಲ್ಮೋಸ್ಟ್ ಎಲ್ಲ ಹೊರಗಡೆ ಹೋಗಿದ್ದಾರೆ. ನೋಡುವ ಯಾವ ಥರ ರನ್ನಿಂಗ್ಸ್ ಆಗುತ್ತೆ ಏನು ಎತ್ತ. ಸುಮಾರು ದಿನ ಆದ್ಮೇಲಿಂದ ತಿರ್ಗಾ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವಿಡಿಯೋನ. ಯಾವ ಥರ ಬರುತ್ತೆ ಏನಾಯ್ತು ಅಂತ ನನಗೂ ಗೊತ್ತಿಲ್ಲ ವಿಡಿಯೋ. ಸೊ ನೋಡೋಣ ಗೈಸ್, ಡ್ಯೂಟಿಗಳನ್ನ ಕೂಡ ಇವಾಗ ಆನ್ ಮಾಡ್ಕೊಳ್ತೀನಿ. ಓಕೆ, 11:15ಕ್ಕೆ ಆನ್ ಮಾಡ್ಕೊಳ್ತಾ ಇದ್ದೀನಿ ಡ್ಯೂಟಿನ. ಸೊ 11:15ರಿಂದ ನೋಡೋಣ ಎಷ್ಟಾಗುತ್ತೆ ಡ್ಯೂಟಿ ಏನು ಎತ್ತ ಅನ್ನೋದು. ಓಕೆನಾ. CNG ಬಂದ್ಬಿಟ್ಟು ಆಲ್ಮೋಸ್ಟ್ ಫುಲ್ ಟ್ಯಾಂಕ್ CNG ಇದೆ. ಕಿಲೋಮೀಟರ್ನು ಕೂಡ 0 ಮಾಡ್ಕೊಂಡಿದ್ದೀನಿ. ಸುಮಾರು ಜನ ನನಗೆ ಕೇಳ್ತಾ ಇದ್ರು ಏನಪ್ಪ ಅಂತ ಹೇಳಿದ್ರೆ, ಸುಮಾರು ದಿನ ಆಯಿತು ಬ್ರೋ, ನೈಟ್ ಹೊತ್ತು ಡ್ಯೂಟಿ ಯಾವ ಥರ ಇದೆ ಬೆಂಗಳೂರಿನಲ್ಲಿ, ಏನು ಎತ್ತ, ನೈಟ್ ಹೊತ್ತು ಗಾಡಿ ಹಾಕೊಂಡು ಮಾಡ್ಬೋದಾ ಏನು ಎತ್ತ ಅಂತ ಕೇಳ್ತಾ ಇದ್ರಿ. ಸೊ ಗಾಡಿ ಹಾಕೊಂಡು ಮಾಡಿ ಆಗದೆ ಮಾಡಿ ಅಂತ ಏನು ಹೇಳಲ್ಲ. ಬಟ್ ಇರೋರು ಆಲ್ರೆಡಿ ಗಾಡಿ ಇಟ್ಕೊಂಡು ಡ್ಯೂಟಿ ಮಾಡ್ತಿರೋರು ಏನಾಗಿದ್ರೆ, ಸೊ ನಿಮ್ಗೇನು ಪ್ಲ್ಯಾನ್ ಇಲ್ಲ ನೈಟ್ ಹೊತ್ತು ಯಾವ ಥರ ಇದೆ, ಯಾವ ಥರ ಬಿಸ್ನೆಸ್ ಆಗ್ತಿದೆ ಅಂತ ಗೊತ್ತಿಲ್ಲ ಅಂತ ಹೇಳಿದ್ರೆ, ಸೊ ಈ ಒಂದು ವಿಡಿಯೋ ನೋಡಿದ್ರೆ ನಿಮ್ಗೊಂದು ಐಡಿಯಾ ಬರ್ಬೋದು. ಬೆಂಗಳೂರಿನಲ್ಲಿ ಅದು ಈ ಟೈಮಲ್ಲಿ ಡ್ಯೂಟಿ ಮಾಡ್ತೀನಿ ಅಂತ ಅಂದ್ಕೊಂಡ್ರೆ ನಮ್ಮ ಕ್ಯಾಬ್ ಡ್ರೈವರ್ಸು. ಸೊ ನಿಮ್ಗೇನು ಒಂದು ಸಜೆಷನ್ ಕೊಡ್ತೀನಿ ಅಂತ ಹೇಳಿದ್ರೆ, ದಯವಿಟ್ಟು ಯಾರೂ ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾತ್ರ ಮಾಡೋಕ್ಕೆ ಹೋಗ್ಬಿಡಿ. ಸೊ ಎಲ್ಲ ಕಡೆ ಬೆಂಗಳೂರಲ್ಲಿ ಆಲ್ಮೋಸ್ಟ್ ತುಂಬ ಕಡೆ ಚೆಕ್ಕಿಂಗ್ಗಳಿದ್ದಾವೆ ಡ್ರಿಂಕ್ ಆ್ಯಂಡ್ ಡ್ರೈವು. ಯಾಕಂದರೆ ಕ್ರಿಸ್ಮಸ್ಸು, ನ್ಯೂ ಇಯರು, ಸೊ ಎಲ್ಲ ಹತ್ರ ಇರೋದ್ರಿಂದ ಪ್ರತಿದಿನ ಎಲ್ಲ ಕಡೆನೂ ಕೂಡ ಡ್ರಿಂಕ್ ಆ್ಯಂಡ್ ಡ್ರೈವ್ ಚೆಕ್ ಮಾಡ್ತಾರೆ. ಸೊ ನನಗೂ ಕೂಡ ಅಷ್ಟೇ, ಮೊನ್ನೆ ನನಗೂ ಕ್ಯಾಬ್ನು ಕೂಡ ನಿಲ್ಲಿಸ್ಬಿಟ್ಟು ಚೆಕ್ ಮಾಡಿದ್ರು. ಸೊ ಆ ಒಂದು ರೀಸನಿಂದ ಆಯಿತಾ, ಮನೆಯಿಂದಲೇ ಹೊರಟಿದ್ದೆ. ಸೊ ಆನ್ ದ ವೇ ಇಲ್ಲಿಂದನೇ ಯಾವುದೋ ಒಂದು ಕೊಟ್ಟಿದ್ದೆ, 3.5 ಕಿಲೋಮೀಟ್ರ್ ಪಿಕಪ್ಪು, ಪ್ರೀಮಿಯರ್ ಡ್ಯೂಟಿ ಒಂದು ಕೊಟ್ಟಿದ್ದಾನೆ. ಸೊ ಹೋಗ್ತಾ ಇದ್ದೀನಿ. 490 ರೂಪಾಯಿನೋ ಅಥವಾ 400 ಚಿಲ್ಲರೆ ಏನೋ ತೋರಿಸ್ತು ಪ್ರೀಮಿಯರ್ ಬುಕ್ಕಿಂಗು. ಸೊ ತೊಗೊಂಡು ಹೋಗ್ತಾ ಇದ್ದೀನಿ ಪಿಕಪ್ಪು. ಇಲ್ಲ ದಾಸನಾಯಕನಹಳ್ಳಿ ಅಂತಿದೆ ಪಿಕಪ್ಪು. ಡ್ರಾಪ್ ಕರೆಕ್ಟಾಗಿ ಅಬ್ಸರ್ವ್ ಮಾಡಲಿಲ್ಲ, ಡ್ರೈವ್ ಮಾಡ್ಬೇಕಾದ್ರೆ ಬಂದ್ಬಿಡ್ತಲ್ಲ. ಸೊ ಪ್ರೀಮಿಯರ್ ಅಂತಿತ್ತು, ತಗೊಂಡೆ. ಸ್ನೇಹಿತರೆ, ಆಲ್ಮೋಸ್ಟ್ ಅಲ್ಲೂ ಪಿಕಪ್ ಲೊಕೇಶನ್ ಬಂದೆ. ಸೊ ಆನ್ ದ ವೇ ಇದನ್ನು ಇನ್ನೂ ಪಿಕ್ಕೇ ಮಾಡಿಲ್ಲ. ಆಗಲೇ ಇನ್ನೊಂದು ಯಾವುದೋ ರಿಸರ್ವೇಷನ್ ಯಾವುದೋ ಕೊಡ್ತಿದ್ದಾನೆ, 879 ರೂಪಾಯಿನೋ ತೋರಿಸ್ತು. ಜಾಸ್ತಿ ಅಮೌಂಟ್ ಇತ್ತಲ್ಲ ಅಂದ್ಬಿಟ್ಟು ಅದನ್ನು ತಗೊಂಡ್ಬಿಟ್ಟೆ. ಪಿಕಪ್ ಎಲ್ಲಿಗೆ ಡ್ರಾಪ್ ಎಲ್ಲಿಗೆ ಅಂತಲೂ ಕರೆಕ್ಟಾಗಿ ನೋಡಲಿಲ್ಲ ಆಯಿತಾ. ಸೊ ಇದತ್ರ ಒಂದು 260 ಮೀಟರ್ಸ್ ಇದೆ ಅಂತ ಪಿಕಪ್ ಫಸ್ಟದು. ಬನ್ನಿ ಇಲ್ಲಿ ಹೋಗ್ಬಿಟ್ಟು ಪಿಕ್ ಮಾಡೋಣ, ನೋಡೋಣ ಇದೆಲ್ಲಿಗೆ ಡ್ರಾಪು. ಐ ಥಿಂಕ್ ಇನ್ನೊಂದು ಬಿತ್ತು ಅಂತ ಹೇಳಿದ್ನಲ್ಲ, ಸೊ ಅದು ಬಂದ್ಬಿಟ್ಟು ಏರ್ಪೋರ್ಟು ಅಂತ ಅಂದ್ಕೊಳ್ತೀನಿ. ರಿಸರ್ವೇಷನ್ 879 ರೂಪಾಯಿ ಅಮೌಂಟು. ಐ ಥಿಂಕ್ ಅದು ಬಿದ್ದಿದೆ ಅಂತ ಹೇಳಿದ್ರೆ ಇದು ಕೂಡ ಡ್ರಾಪ್ ಬಂದ್ಬಿಟ್ಟು ಏರ್ಪೋರ್ಟ್ಗೆ ಅಂತ ಅನ್ಸುತ್ತೆ ನನ್ನ ಪ್ರಕಾರ. ನೋಡಿ ಬಂದೆ, ಸ್ವಲ್ಪ ಕಾಲ್ ಮಾಡೋಣ ಅವ್ರಿಗೆ. ಏನು ಗೈಸ್, ಯಾರು ಇಲ್ಲಿ ನಿಂತ್ಕೊಂಡ್ಬಿಟ್ಟವ್ರೆ, ಕಾಣಿಸ್ತಿದೆ ನೋಡಿ ಅವರೇ. ಇಲ್ಲಿ ನಿಂತ್ಕೊಂಡ್ಬಿಟ್ಟು ಆ ಕಡೆ ಬನ್ನಿ, ಗೇಟು ಅಂತ ನೋಡಿ ಇವರು ಬನ್ರಪ್ಪ. Anything is there next year? No madam. Nothing is there, no? In front, nothing, no? No madam. Thank you. Okay, Good night.
ಒಂದಿದ್ದು ಡ್ರಾಪ್ ಮಾಡಿದೆ, ಸ್ವಲ್ಪ ರೋಡ್ ಕ್ಲೋಸ್ ಇದ್ದಿದ್ರೆ ಸ್ವಲ್ಪ 12 ಕಿಲೋಮೀಟರ್ ಡ್ರಾಪು. ಅಮೌಂಟ್ ಬಂದ್ಬಿಟ್ಟು ತೋರಿಸ್ತೀನಿ ನೋಡಿ, ನಿಮಗೆ ಕಾಣಿಸ್ತಿರುತ್ತೆ ಆಯಿತಾ. 12 ಕಿಲೋಮೀಟ್ರಿಗೆ 500 ರೂಪಾಯಿ ಕೊಟ್ಟಿದ್ದಾನೆ ಪ್ರೀಮಿಯರ್ ಡ್ಯೂಟಿ. ಇವಾಗ ಬಂದ್ಬಿಟ್ಟು ಏರ್ಪೋರ್ಟ್ದು ಒಂದು ಇದ್ದಿದೆ ಅಂತ ಹೇಳಿದ್ನಲ್ಲ ರಿಸರ್ವೇಷನ್, ಬಟ್ ಅದು ಎಷ್ಟು ಗಂಟೆಗೆ ಏನು ಎತ್ತ ಅನ್ನೋದು ಕರೆಕ್ಟಾಗಿ ಇನ್ಫಾರ್ಮೇಷನ್ ಗೊತ್ತಿಲ್ಲ ನನಗೆ. ನಿಮಗೆ ತೋರಿಸ್ತೀನಿ. ಸೊ ಕಸ್ಟಮರು ಆಗಲೇ ಬಂದಿದ್ದಾರೆ ಏರ್ಪೋರ್ಟ್ಗೆ ಅಂತ ಕೇಳ್ತಿದ್ದಾನೆ. ಟರ್ಮಿನಲ್ 2 ಪಿಕಪ್ ಇರೋದು, ಇದು ರಿಸರ್ವೇಷನ್ ಟ್ರಿಪ್ಪು ಆಗಲೇ ತೊಗೊಂಡಿದ್ನಲ್ಲ 800 ಚಿಲ್ಲರೆ ಅಂತ ಹೇಳಿದ್ನಲ್ಲ ಅದು. ಸೊ ಬಟ್ ಒಂದು ಸ್ವಲ್ಪ ಕಾಲ್ ಮಾಡಿಬಿಟ್ಟು ತಿಳ್ಕೊಂಡು ಹೋಗೋಣ. 12 ಇವಾಗ ಟೈಮು. Madam, Uber. Yeah. Have you reached? No, madam. Will you reach? 20 to 25 minutes. I don't know how long this package will take. So if you are getting late, please cancel. ಕ್ಯಾನ್ಸಲ್ ಮಾಡಿ ಅಂತ ಹೇಳಿದ್ಲು. ಯಾಕಂದರೆ ಇಲ್ಲಿಂದ ಹೋಗೋಷ್ಟೊತ್ತಿಗೆ ಟೈಮ್ ಆಗ್ಬಿಡುತ್ತೆ, ಅಷ್ಟು ಟೈಮ್ ಆಯಿತಾ, ಜಾಸ್ತಿ ಟೈಮ್ ಆಗ್ಬಿಡುತ್ತೆ. ಹೋಗಿನೋ ನಮಗೆ ಅಲ್ಲಿ ಹೋದ್ಮೇಲೆ ಕ್ಯಾನ್ಸಲ್ ಮಾಡಿದ್ರೆ ಪ್ರಾಬ್ಲಮ್ಮು. ತಿರ್ಗಾ ಅಲ್ಲಿ ಈಗ ಬಿದ್ದಿದ್ದು 800 ಚಿಲ್ಲರೆ ಬಂದ್ಬಿಟ್ಟು ಲಾಭ ಇತ್ತು ಆಯಿತಾ. ಹೋಗಿ ಏರ್ಪೋರ್ಟಿಂದ ಪಿಕ್ ಮಾಡ್ಕೊಂಡು ವೆಯ್ಟ್ ಮಾಡ್ತೀನಿ ಬನ್ನಿ ಅಂದಿದ್ರು ಹೋಗ್ಬೋಯಿತ್ತು. 20 ನಿಮಿಷ ಆದ್ರೆ ಕಾಯ್ತೀನಿ, ಅದ್ರ ಮೇಲೆ ಜಾಸ್ತಿ ಆದ್ರೆ ಆಗಲ್ಲ, ಅಲ್ಲ ಕ್ಯಾನ್ಸಲ್ ಮಾಡಿರಿ ಅಂತ ಹೇಳ್ತಾವಳೆ. ಮಾಡೋಣ, ಕ್ಯಾನ್ಸಲ್ ಮಾಡಲಿ ಅಲ್ಲ, ನಮ್ಗೇನಿಲ್ಲ. ಏನಕ್ಕಂದ್ರೆ ಈಗ 20 ಈಗ ನಾನು ಕರೆಕ್ಟಾಗಿ ಚಿಕ್ಕಜಾಲ ಹತ್ರ ಇದ್ದೀನಿ. ಇಲ್ಲಿಂದ ಹೋಗ್ಬೇಕು ಅಂತಂದ್ರು ಅಲ್ಲಿ ಟರ್ಮಿನಲ್ 2 ಹೋಗೋಕ್ಕೆ ಆಲ್ಮೋಸ್ಟ್ ಒಂದು 20 ರಿಂದ 25 ನಿಮಿಷ ಅಂತ ಅಂದು ಹೇಳಿದ್ದೀನಿ. 5 ನಿಮಿಷ ಹೆಚ್ಚು ಕಮ್ಮಿ ಆದರೂ ಬೇಡ ಅಂತ ಹೇಳ್ತಿದ್ದಾರೆ. ಸೊ ಇಟ್ಸ್ ಓಕೆ. ಜಾಲ ಕಡೆ ಹಿಂಗೆ ವಾಪಸ್ ಹೋಗ್ತೀನಿ ಲಂಕ ಸೈಡು. ನೋಡೋಣ ಯಾವ್ದಾರು ಡ್ಯೂಟಿಗಳು ಕೊಟ್ಟರೆ ಮಾಡ್ಕೊಂಡು ಹೋಗೋಣ. ಏರ್ಪೋರ್ಟ್ಗಂತೂ ಹೋಗೋದು ಬೇಡ. 2ನೇ ಡ್ಯೂಟಿ ಬಿದ್ದಿದೆ. ಏರ್ಪೋರ್ಟಿಂದ ರೇವಾ ಕಾಲೇಜ್ ತನಕನೂ ಖಾಲಿ ಬಂದು ಆಲ್ಮೋಸ್ಟ್ ರೇವಾ ಕಾಲೇಜಿಂದ ಮುಂದೆ ಇರೋದು ಒಂದು ಪಬ್ ಇದೆ. ಸೊ ಇಲ್ಲಿ ಬಂದಿದ್ದೀನಿ. ಸೊ ರ್ಯಾಪಿಡೋದಲ್ಲಿ ಒಂದು ಬುಕ್ಕಿಂಗ್ ಬಿದ್ದಿದೆ ಆಯಿತಾ. ನೋಡಿ ಕಾಲ್ ಮಾಡ್ತಾಯಿದ್ದೀನಿ. ಇಲ್ಲಿ ಆಲ್ಮೋಸ್ಟ್ ಎಲ್ಲ ಇವರು ಎಲ್ಲ ಯಾರ ಥರ ಅಂದರೆ, ಇಲ್ಲಿ ಒಂದು ಪಬ್ ಇದೆ ಎದುರುಗಡೆ, ನನ್ನ ಎದುರುಗಡೆ. ಕಾಲ್ ಮಾಡ್ತೀನಿ, ಕಾಲ್ ರಿಸೀವ್ ಮಾಡ್ತಿಲ್ಲ. ಇವರೆಲ್ಲ ಯಾರಂದರೆ ಈ ನೀಗ್ರೋಸ್ ಬರ್ತಾರಲ್ಲ, ಸೊ ಆ ಥರದವರೇ ಜಾಸ್ತಿ, ಅವ್ರದ್ದು ಇರ್ಬೇಕೇನೋ ಈ ಪಬ್ಬು. ಸುಮಾರು ಲಾಸ್ಟ್ ಟೈಮ್ ಯಾವಲೋ ಒಂದ್ಸಲ ಇಲ್ಲಿಂದ ಪಿಕ್ ಮಾಡಿದೆ, ಸೊ ಅವರೇ ಬಂದಿದ್ದು ಓಕೆನಾ. ಸೊ ಸುಮಾರು ಜನ ಈಚೆ ಬರ್ತವ್ರೆ, ಇದರಲ್ಲಿ ಯಾರು ಅಂತ ಗೊತ್ತಿಲ್ಲ. ವೇಟ್ ಮಾಡೋಣ ಗೈಸ್. ಆಲೇ ಸ್ಟಾರ್ಟಿಂಗ್ ನಾನು ಡ್ರಾಪ್ ಮಾಡಿದೆ ಫಸ್ಟ್ನೇದು. ಅದು ಬಂದ್ಬಿಟ್ಟು ಊಬರ್, ಅದು ಅದರಲ್ಲಿ ನಾನು ಡ್ರಾಪ್ ಮಾಡಿದ್ದು 500 ರೂಪಾಯಿ ತೋರಿಸ್ತು. ಬಟ್ ನನಗೆ ಕಸ್ಟಮರ್ ಪೇ ಮಾಡಿದ 50 ರೂಪಾಯಿ ಎಕ್ಸ್ಟ್ರಾ ಪೇ ಮಾಡಿದ್ರು. ಕಾಣಿಸ್ತಿರತ್ತೆ ನೋಡಿ, 550 ರೂಪಾಯಿ ಪೇ ಮಾಡಿದ್ದಾರೆ ಆಯಿತಾ. ಎಕ್ಸ್ಟ್ರಾ 50 ರೂಪಾಯಿ ಪೇ ಮಾಡಿದ್ರು. ನೋಡಿ ಗೈಸ್, ಈಗ ಪ್ಯಾಸೆಂಜರ್ ಇದೆ, ಪ್ಯಾಸೆಂಜರು ಎಷ್ಟು ಗಾತ್ರ ಅವಳೆ ಅಂದರೆ, ಇವ್ರಿಗೆ ಇಂಥವ್ರೊಬ್ರು ಒಂದಿಬ್ಬರು ಕುತ್ಕೊಂಡ್ಬಿಟ್ರೆ ಗಾಡಿ ದೋಸಿಕೊಂಡ್ಬಿಡ್ತದೆ ಮಾತ್ರ. ಏನಪ್ಪ ಗಾತ್ರ. ಮ್ಯಾಮ್ ಪಿನ್ For 8? No, yeah, 8439. 8439. 39. So, 8439. Okay. Yes. Body girl, love me. Body girl, love me. T-O-P W-E-Y. A-Y. Okay. How much? 400. Thank you so much. Copy. ನಿಮಗೆ ಚೇಂಜ್ ಮಾಡೋಣ. No, it's okay. It's okay. ಥ್ಯಾಂಕ್ ಯು ಮೇಡಮ್. ಸೊ ಗೈಸ್, 2ನೇದು ಡ್ರಾಪ್ ಆಯಿತು ರ್ಯಾಪಿಡೋ ಆಯಿತಾ. 398 ರೂಪಾಯಿ ಕ್ಯಾಶ್ ಕಲೆಕ್ಷನ್ನು ತೊಗೊಂಡಿದ್ದೀನಿ. ಬಟ್ ನನಗೆ 500 ರೂಪಾಯಿ ಕೊಟ್ಬಿಟ್ಟು ಹೋಗ್ತಿರೋದು ಕಸ್ಟಮರು ಆಯಿತಾ. ಚೇಂಜ್ ಇಲ್ಲ ಅಂತಂದೆ ನಾನು, ಬಟ್ ಇಲ್ಲ ನಿಮಗೇನೆ ಅಂತ 800 ಚಿಲ್ಲರೆ.
ಬಟ್ ನಾನು ಬಂದ್ಬಿಟ್ಟು ಎಕ್ಸ್ಟ್ರಾ ಕೊಟ್ಟಿದ್ದಾರಲ್ಲ ಅದನ್ನ ಲೆಕ್ಕ ತಗೊಳಕ್ ಹೋಗಲ್ಲ. ಕ್ಯಾಮ್ರಾ ಸೈಡ್ ಹೊರಟಿದೆ ಆಯ್ತು, ಅದನ್ನ ಲೆಕ್ಕ ತಗೊಳಕ್ ಹೋಗಲ್ಲ. ಅರ್ನಿಂಗ್ಸ್ ಎಷ್ಟಾಗಿದೆ ಅದನ್ನ ಮಾತ್ರ ಹೇಳ್ತೀನಿ. ಫಸ್ಟ್ ಬಂದು ಡ್ರಾಪ್ ಮಾಡಿದ್ 500 ರೂಪಾಯಿ, ಇದು ಬಂದ್ಬಿಟ್ಟು 398, ಟೋಟಲ್ ಬಂದ್ಬಿಟ್ಟು 898 ರೂಪಾಯಿ ಅರ್ನಿಂಗ್ಸ್ ಆಗೈತೆ ಇಲ್ಲಿ ತನಕ. ಟೈಮ್ ಬಂದ್ಬಿಟ್ಟು 1:20 ಗೈಸ್ ಆಯ್ತಾ. ಮೂರನೇದು ಬಿದ್ದಿದೆ ರ್ಯಾಪಿಡೋದಲ್ಲಿ, 2 ಕಿಲೋಮೀಟರ್ ಪಿಕಪ್ ಇತ್ತು. ಸೊ ಆಲ್ಮೋಸ್ಟ್ ಬಂದು ರೀಚ್ ಆದೆ. ಅಮೌಂಟ್ ಬಂದ್ಬಿಟ್ರು 412 ರೂಪಾಯಿ ಅಂತ ತೋರಿಸ್ತು. ಏರಿಯಾ ಬಂದು ಅಷ್ಟು ಐಡಿಯಾ ಇಲ್ಲ ನನಗೆ. ಲೊಕೇಶನ್ ಬಂದ್ಬಿಟ್ಟು ಗೈಸ್ ಇದೆ ಲೊಕೇಶನ್. ಎಲ್ಲಿದ್ದಾರೆ ಬನ್ನಿ ಕರ್ಕೊಂಡು ಹೋಗೋಣ ಬನ್ನಿ. कैमरा चालू है। 981 पिन 8981 8981 मतलब ये फोन का कैमरा है या फोन का कैमरा है ना? उनका है 412 412 निखिल. ಹಾಂ. ಮೂರನೇದು ಡ್ರಾಪ್ ಆಯಿತು. 413 ರೂಪಾಯಿ ಕ್ಯಾಶ್ ಕಲೆಕ್ಷನ್ನು. ಸೊ ಸಾರಿ 412 ರೂಪಾಯಿ ಕ್ಯಾಶ್ ಕಲೆಕ್ಷನ್ನು ತೊಗೊಂಡಿದ್ದೀನಿ. ನೀವು ಕಾಣಿಸ್ತಿರಲ್ಲ ಅಂತ ಅಂದ್ಕೊಳ್ತೀನಿ. ಓಕೆನಾ. ಬಂದು 15 ಕಿಲೋಮೀಟ್ರಿಗೆ 412 ರೂಪಾಯಿ ತೊಗೊಂಡಿದ್ದೀನಿ ರ್ಯಾಪಿಡೋದಲ್ಲಿ. ಆ್ಯಂಡ್ 2:13 ಟೈಮು. ಸೊ ಟೋಟಲ್ಲು ಬಂದ್ಬಿಟ್ಟು ಎಷ್ಟಾಗಿತ್ತು? 810 ರೂಪಾಯಿ ಪ್ಲಸ್ 500, 1310 ರೂಪಾಯಿ ಅರ್ನಿಂಗ್ಸ್ ಆಗೈತೆ ಇಲ್ಲಿ ತನಕ ಆಯ್ತಾ. 1310 ರೂಪಾಯಿ. ಟೈಮ್ ಬಂದ್ಬಿಟ್ಟು 2:13. ನಿಮಾನ್ಸ್ ಹತ್ರ ಇದ್ದೀನಿ ಅಂತ, ನಿಮಾನ್ಸ್ ಅಲ್ಲ, ಒಂದು ನಿಮಿಷ, ಹತ್ರ ಕೋರಮಂಗಳ ನಿಮಾನ್ಸ್ ಹತ್ರ ಇದ್ದೀನಿ ಗೈಸ್ ಆಯ್ತಾ. ನೋಡಿ ಇಲ್ಲಿಂದ ಯಾವ್ದಾದ್ರು ಡ್ಯೂಟಿ ಕೊಡ್ತಾನೆ ಹೆಂಗೆ ಕತೆ ಎತ್ತ ಅಂತ ಗೈಸ್. 5ನೇದೊಂದು ಡ್ಯೂಟಿ ಬಿದ್ದಿದೆ, ಪ್ರೀಮಿಯರ್ ಡ್ಯೂಟಿ. ಸೊ ಪಿಕಪ್ ಲೊಕೇಶನ್ಗೆ ಹೋಗ್ತಾ ಇದ್ದೀನಿ. ಸೊ ಬನ್ನಿ. ಅದು ಅಪಾರ್ಟ್ಮೆಂಟು, ಏರ್ಪೋರ್ಟ್ ಡ್ರಾಪ್ ಇದು ಆಯಿತಾ. ಟೈಮ್ ಬಂದ್ಬಿಟ್ಟು 3:30 ಆಯ್ತು. B064 बन्नी गैस होग्बिಟ್ಟು ಪಿಕ್ ಮಾಡ್ಕೊಂಡು ಹೋಗೋಣ. किधर भाई? सेकंड बिल्डिंग आएगा, ऊपर से जाओ, बी ब्लॉक सेकंड बिल्डिंग है, चर्चल बिल्डिंग. ಬನ್ನಿ ಹೋಗೋಣ. ಹೋಗ್ಬಿಟ್ಟು ಪಿಕ್ ಮಾಡ್ಕೊಂಡು ಹೋಗೋಣ. ಎ ಬ್ಲಾಕ್ ಇದು, ಬಿ ಬ್ಲಾಕ್ ಯಾವುದು. ಹತ್ರ ಅರ್ನಿಂಗ್ಸ್ ಬಂದ್ಬಿಟ್ಟು 2000 ಚಿಲ್ಲರೆ ಆಗೈತೆ ಆಲ್ರೆಡಿ. ಸೊ ಇದನ್ನು ಡ್ರಾಪ್ ಮಾಡಿದ್ರೆ ಒಂದು 800 ರೂಪಾಯಿ ಏನೋ ಕೊಟ್ಟಿದ್ದ ಇದು ಪ್ರೀಮಿಯರು. ಅದತ್ರ 3000 ಆಗತ್ತೆ ಗೈಸ್ ಕರೆಕ್ಟಾಗಿ. ಎ ಬ್ಲಾಕ್, ಬಿ ಬ್ಲಾಕ್ ಎಲ್ಲ ಕಂಡಿಡಿದ ಫ್ಲ್ಯಾಟ್ಗಳು ಕಂಡಿಡಿದೇ ಥರ ಇನ್ನೊಬ್ಬರು ಎಲ್ಲ ಬಂದರೆ. ಆಲ್ರೆಡಿ ಬಂದ್ಬಿಟ್ಟು 2 ಟ್ರಿಪ್ಪದು 1040 ರೂಪಾಯಿ ಆಗೈತೆ. 1040 ರೂಪಾಯಿ ಆಲ್ರೆಡಿ ಆಗಿದೆ. ಕಾಣಿಸ್ತಿಲ್ಲ ಅನ್ಸುತ್ತೆ ನನಗೆ. 1040 ರೂಪಾಯಿ ಇದು ಡ್ರಾಪ್ ಮಾಡಿದೆ. ಇದೊಂದು 800 ಚಿಲ್ಲರೆ ಏನು ಅಂತ ಇದೆ ಅನ್ಸುತ್ತೆ. ಅನ್ಸುತ್ತೆ. ಸ್ಮಾಲ್ ಬ್ಯಾಗ್. पिन 2464 2464
ಸ್ನೇಹಿತರೆ 5ನೇದು ಡ್ರಾಪ್ ಮಾಡಿದೆ ಏರ್ಪೋರ್ಟು ಟರ್ಮಿನಲ್ 2. ಅಮೌಂಟು ಆನ್ಲೈನ್ ಪೇಮೆಂಟ್ ಆಗಿತ್ತು, ಸೊ ಮಾಡಿದ್ದೀನಿ. ಇದು ಬಂದು ಡ್ಯೂಟಿ ಆಫ್ ಮಾಡ್ಕೊತೀನಿ ಆಯ್ತು. ಇವಾಗ ಡ್ಯೂಟಿನ ಆಫ್ ಮಾಡ್ಕೊಂಡಿದ್ದೀನಿ. ಏನಕ್ಕಂದ್ರೆ ನಾವು ಏರ್ಪೋರ್ಟಿಗೆ ಮಾತ್ರ ಬರ್ತೀವಿ ಸಿಟಿಯಿಂದ, ಬಟ್ ಏರ್ಪೋರ್ಟಿಂದ ಯಾವುದೇ ಡ್ಯೂಟಿಗಳು ತಗೊಂಡು ಹೋಗಲ್ಲ ನೀವು ಕೊಡೋ ಅಮೌಂಟ್ಗೆ. ಈ ಒಂದು ಟ್ರಿಪ್ ಇವಾಗ ಬಂದಿತ್ತು, ಅಮೌಂಟ್ ಬಂದು ಎಷ್ಟು ಕೊಟ್ಟಿದ್ದಾನೆ ಗೊತ್ತಾಯಿತು? 884 ರೂಪಾಯಿ ಕೊಟ್ಟಿದ್ದಾನೆ ಗೈಸ್. ನೋಡಿ ತೋರಿಸ್ತಿ, 884 ರೂಪಾಯಿ. ಇದು ಬಂದ್ಬಿಟ್ಟು 42 ಕಿಲೋಮೀಟ್ರಿಗೆ ಆಯ್ತಾ. ಇದು ಬಂದ್ಬಿಟ್ಟು ಪ್ರೀಮಿಯರ್ ಡ್ಯೂಟಿ ಎದ್ಕೊಂಡ್ಬಂದಿದ್ದು. ಹತ್ತತ್ರ ಎಷ್ಟಾಯ್ತು ಲೆಕ್ಕ ಹಾಕೋಣ ಇಲ್ಲಿ. 884 ಅಲ್ಲ, 884 1050. ಟೋಟಲ್ಲು 5 ಟ್ರಿಪ್ಗೆ 3244 ರೂಪಾಯಿ ಆಗೈತೆ ಅರ್ನಿಂಗ್ಸು. ಬಟ್ ಇದರಲ್ಲಿ ಬಂದ್ಬಿಟ್ಟು ನಾನು ಏನೇನು ಮೈನಸ್ ಮಾಡಬೇಕು ಅಂತ ಹೇಳಿದ್ರೆ, CNG ಮೈನಸ್ ಮಾಡಬೇಕು. CNG ಇನ್ನೂ 4 ಪಾಯಿಂಟ್ CNG ಇದೆ, ಫುಲ್ ಟ್ಯಾಂಕ್ ಮಾಡ್ತಿದ್ದು CNG. ಒಂದು ನಿಮಿಷ ಕಾಣ್ತಿಲ್ಲ ಅಲ್ಲ. ಆಮೇಲಿಂದ ಮೈನಸ್ ಮಾಡಬೇಕು ಅಂದರೆ ನಾವು ಈಗ ಸಬ್ಸ್ಕ್ರಿಪ್ಷನ್ ಪ್ಲ್ಯಾನ್ ಏನು ತೊಗೊಂಡಿರ್ತೀವಿ ಅದನ್ನು ಮೈನಸ್ ಮಾಡಬೇಕಾಗುತ್ತೆ. ಸೊ ಆ್ಯಪ್ಗಳ ಹೆಸರು ಹೇಳೋದು ಬೇಡ ಅಂತ ಹೇಳಿದೆ, ಬಟ್ ನಿಮಗೆ ಬಿಡಿಸಿ ಎಲ್ಲಾನು ಬಿಡಿಸಿ ಹೇಳ್ಬೇಕು ಅಂತ ಅನ್ನೋದಾದರೆ ಆ್ಯಪ್ ಹೆಸರು ಹೇಳ್ಬೇಕಾಗತ್ತೆ. ಸೊ ಯಾರು ಬೇಜಾರು ಮಾಡ್ಕೊಳ್ಬೇಡಿ. ಊಬರ್ಗೆ 180 ಚಿಲ್ಲರೆ ಏನೋ, 180, 190, 200 ರೂಪಾಯಿ ಚಿಲ್ಲರೆ ಅಂತ ಕೊಡೋದು ಅದೊಂದು. ಮತ್ತು ರ್ಯಾಪಿಡೋದು ನಾನು ಬರೀ ಒಂದು ಎಷ್ಟು ಮಾಡಿದ್ದೆ ಅಂತ ಹೇಳಿದ್ರೆ 200 ರೂಪಾಯಿ ಇದು ರಿಚಾರ್ಜ್ ಮಾಡ್ಕೊಂಡಿದ್ದೆ, ಅದು ಹಂಗೆ ಇದೆ. ಓಕೆನಾ. ಸೊ ಅದನ್ನು ಡಿವೈಡ್ ಮಾಡಬೇಕು ಅಂತಂದರೆ ಹತ್ತತ್ರ ಈಗ ಆಗಿರೋ ಅರ್ನಿಂಗ್ಸ್ಗೆ 244 ರೂಪಾಯಿ ಸಬ್ಸ್ಕ್ರಿಪ್ಷನ್ ಪ್ಲ್ಯಾನ್ನೇ ತೆಗೆದುಬಿಡೋಣ. ಓಕೆನಾ. ಅದು ತೆಗೆದ್ರೆ ಫ್ಯೂಲ್ದು ಮತ್ತು CNG ತೆಗೆದ್ರೆ ಇನ್ನೂ ಹತ್ತತ್ರ ನನಗೆ ಒಂದು 2,500 ರೂಪಾಯಿ ಮಿಕ್ಕೊಳ್ಳೋಂಗೆ ಲೆಕ್ಕ. 500 ರೂಪಾಯಿ CNGನ ಹೋಗಲಿ ಅಂದ್ಕೊಳ್ಳಿ ಆಯಿತಾ. ಸೊ ಇಷ್ಟು ಈಗ ಅರ್ನಿಂಗ್ಸ್ ಆಗಿರೋದು ಇಲ್ಲಿ ತನಕ. ಟೈಮ್ ಬಂದ್ಬಿಟ್ಟು 4:35 ಇವಾಗ ಆಯಿತಾ, 4:35. ಸೊ ಈಗ ಖಾಲಿ ಹೋಗ್ತಾ ಇದ್ದೀನಿ. ನಿದ್ದೆ ಮಾತ್ರ ನೆಕ್ಸ್ಟ್ ಲೆವೆಲ್ ನಿದ್ದೆ ಬರ್ತೈತೆ ಅಂದ್ಕೊಳ್ಳಿ. ಅದಕ್ಕೆ ಈಗ ಏನು ಮಾಡ್ತೀನಿ ಅಂತಂದರೆ, ಹೋಗ್ಬಿಟ್ಟು ಇವಾಗ ಟೀ ಏನಾದರೂ ಕುಡ್ಕೊಂಡು ಡ್ಯೂಟಿ ಸ್ಟಾಪ್ ಮಾಡಲ್ಲ, ಇನ್ನೊಂದು 1 ಇಲ್ಲ 2 ಡ್ಯೂಟಿನ ಮಾಡಿಕೊಂಡು ಹೋಗ್ತೀನಿ ಮನೆಗೆ. ಸೊ ನೋಡುವ, ವಿಡಿಯೋನ ಇಲ್ಲಿಗೆ ಆದರೆ ಕಂಟಿನ್ಯೂ ಮಾಡಿರ್ತೀನಿ ಗೈಸ್ ಆಯಿತಾ. ಅಕಸ್ಮಾತ್ ಇಲ್ಲ ಅಂತಂದರೆ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಯಾಕಂದರೆ ಸುಮಾರು ಜನ ಹೇಳ್ತೀರ ಪೂರ್ತಿ ಅರ್ನಿಂಗ್ಸ್ ಎಷ್ಟು ಮಾಡ್ತೀವಿ ಅದನ್ನೆಲ್ಲ ತೋರಿಸ್ಬೇಡ ಹಂಗೆ ಹಿಂಗೆ ಅಂತ. ಸೊ ಆ ಒಂದು ರೀಸನಿಂದ ನಾನು ಯೋಚನೆ ಮಾಡ್ತಾಯಿದ್ದೀನಿ. ನೋಡೋಣ. ಆದರೆ ಈಗ ಎಷ್ಟು ಡ್ಯೂಟಿ ಮಾಡ್ತೀನಿ, ಒಂದು ಡ್ಯೂಟಿ ಮಾಡ್ತೀನಿ, 2 ಡ್ಯೂಟಿ ಮಾಡ್ತೀನಿ, ಅದನ್ನು ಹಾಕ್ತೀನಿ. ಇಲ್ಲ ಅಂತ ಹೇಳಿದ್ರೆ ಇವಾಗ ಎಷ್ಟು ಅರ್ನಿಂಗ್ಸ್ ಆಗೈತೆ ಅಲ್ಲಿಗೆ ಮುಗಿಸ್ತೀನಿ. ಸೊ 2,500 ಹಂಗೆ ಲೆಕ್ಕ ತೊಗೊಂಡ್ರು ಆಗಲ್ಲ. ಜನವರಿಯಿಂದ ನಿಮಗೆ ಹೇಳ್ತೀನಿ ಹೆಂಗಂದ್ರೆ, ಪ್ರತಿ ದಿನ ನಾನು ಏನು ಡ್ಯೂಟಿ ಮಾಡ್ತೀನಿ ಅರ್ನಿಂಗ್ಸ್ ಮಾಡ್ತೀನಿ, ಅದರಲ್ಲಿ ಇನ್ಸೂರೆನ್ಸ್ಗೆ ಮತ್ತು ಗಾಡಿ ಸರ್ವಿಸ್ಗೆ, ಪ್ರತಿ ತಿಂಗಳು ಗಾಡಿ ಸರ್ವಿಸ್ಗೆ ಮತ್ತು ಇನ್ಸೂರೆನ್ಸ್ಗೆ ಮತ್ತು ಟೈರ್ಗೆ ಅದೆಲ್ಲ ಸಪ್ರೇಟಿಗೆ ಎತ್ತಿಕ್ಬೇಕು ಖರ್ಚನ್ನ. ಡೈಲಿ ಏನು ಮಾಡ್ತೀವಿ ಅದರಲ್ಲಿ ಆಯಿತಾ. ಹಂಗೆ ಡೈಲಿ ಮಾಡಿದ್ರೆ ಎತ್ತಿಕ್ಕಿದ್ರು ಬೆಟರ್. ಇಲ್ಲಾಂದರೆ ಮಂತ್ಲಿ ಎಷ್ಟು ಅರ್ನಿಂಗ್ಸ್ ಮಾಡ್ತೀವಿ ಅದರಲ್ಲಿ ಇಷ್ಟು ಅಂತ ಎತ್ತಿಕ್ ಕೊಡ್ಬೇಕಾಗತ್ತೆ. ಸೊ ಅದು ಕೂಡ ನಮಗೆ ಖರ್ಚೆ ಬೀಳತ್ತೆ ಆಯಿತಾ. ನಾವು ದುಡಿಯೋದ್ರಲ್ಲಿ ಖರ್ಚೆ ಬೀಳುತ್ತೆ. ಸೊ ಅದನ್ನು ನಿಮ್ಗೆ ಮುಂದೆ ಹೇಳ್ತಾ ಹೋಗ್ತೀನಿ ಗೈಸ್. ಸ್ನೇಹಿತರೆ, ಅದತ್ರ ಬಾಗ್ಲೂರು ತನಕ ಬಂದು ಟೀ ಅಂಗಡಿ ಇದೆ ಇಲ್ಲೇ. ಸೊ ಟೀ ತೊಗೊಂಡು ಕುಡ್ಕೊಂಡು ಹೆವಿ ನಿದ್ದೆ ಎಳಿತಿತ್ತು ಅಂದ್ಕೊಳ್ಳಿ. ಮಾತ್ರ ಆಗಲಿಲ್ಲ ತಡೆಯೋಕ್ಕೆ. ಟೀ ಕುಡಿದ್ಬಿಟ್ರೆ ಸ್ವಲ್ಪ ನಿದ್ದೆ ತಡಿಬೋದು. ಸೊ ಇಲ್ಲಿಂದ ಇನ್ನೊಂದು ಯಾವ್ದಾದ್ರು ಡ್ಯೂಟಿ ಮಾಡಿಕೊಂಡು ಆಮೇಲೆ ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಗೈಸ್. ಇವಾಗ ಇನ್ನೊಂದು ಡ್ಯೂಟಿ ಬಿದ್ದಿದೆ. ಇದು ಬಂದ್ಬಿಟ್ಟು ಏರ್ಪೋರ್ಟ್ಗೆ ಆಯಿತಾ. ತೊಗೊಂಡೋಗಿ 440 ರೂಪಾಯಿನೋ ಕರ್ಕೊಂಡೋಗಿ ಡ್ರಾಪ್ ಮಾಡಿಬಿಟ್ಟು ಡ್ಯೂಟಿನ ಎಂಡ್ ಮಾಡ್ತೀನಿ. ಹತ್ರ ಎಷ್ಟಾಗುತ್ತೆ ಅರ್ನಿಂಗ್ಸ್ ಅಂತಂದರೆ 3,200 ಚಿಲ್ಲರೆ, 3,600 ಚಿಲ್ಲರೆ ತನಕ ಅರ್ನಿಂಗ್ಸ್ ಆಗುತ್ತೆ. ಓಕೆನಾ. ದಿನ ಇದೇ ಥರ ಆಗುತ್ತೆ, ಹಂಗೆ ಆಗತ್ತೆ ಅಂತ ಹೇಳ್ತಿಲ್ಲ ಯಾರೂ. ಸೊ ಬಟ್ ಒಂದು ದಿನ ಒಂದೊಂದು ಥರ ಆಗುತ್ತೆ.
ಅದೇ ಇನ್ನೊಂದು 12 ಅವರ್ಸ್ ಆಗಿಲ್ಲ. ನಾನೊಂದು ಕಾಲ್ ನೈಟ್ ಆನ್ ಮಾಡ್ಕೊಂಡಿದ್ದಲ್ಲ, ಆಲ್ಮೋಸ್ಟ್ ಇದನ್ನು ಡ್ರಾಪ್ ಮಾಡೋಷ್ಟು ಒಂದು 6 ಕಾಲು ಅಷ್ಟೊತ್ತಿಗೆ ಮುಗ್ದೋಗುತ್ತೆ. 3600 ಚಿಲ್ಲರೆ ಆಗ್ಬಿಡುತ್ತೆ. ಸರಿ, ವೆಯ್ಟ್ ಇಲ್ಲ ಸರ್ ಇಲ್ಲಿ, ನೋ ವೇಟಿಂಗ್ ಇಲ್ಲಿ ಗೈಸ್. ಡ್ರಾಪ್ ಮಾಡಿದೆ. ಸೊ ಬಟ್ ಇದು ಊರನ್ನೇ ವಾಪಸ್ ರಿಟರ್ನ್ ಕರ್ಕೊಂಡೋಗಿ ಬಿಡ್ಬೇಕಂತೆ. ವೈಫ್ನೇ ಬಿಡೋಕ್ಕೆ ಬಂದಿರೋದು. ಸೊ ಕರ್ಕೊಂಡೋಗಿ ಬಿಡೋಣ ಬನ್ನಿ ಗೈಸ್. ಕ್ಯಾಬ್ ವೇಟಿಂಗ್ ಇಲ್ಲ. ವಾಪಸ್ ಅವ್ರನ್ನೇ ಕರ್ಕೊಂಡೋಗಿ ಎಲ್ಲಿ ಪಿಕ್ ಮಾಡಿದೆ ಅಲ್ಲಿಗೆ ಡ್ರಾಪ್ ಮಾಡ್ತಾ ಇದ್ದೀನಿ. ಬಟ್ ಅಮೌಂಟ್ ಯಾವ ಆ್ಯಪಲ್ಲಿ ಕರ್ಕೊಂಬಂದಿದ್ದು ತೋರ್ಸೋಕೆ ಹೋಗಲ್ಲ ಆಯಿತಾ. ಅಮೌಂಟ್ ಇನ್ನೂ ಈಸ್ಕೊಂಡಿಲ್ಲ ನಾನು. ಶಾಫ್ ಹೋಗಿದ್ದು ಗಾಡಿ. ಅಮೌಂಟ್ ಇನ್ನೂ ಈಸ್ಕೊಂಡಿಲ್ಲ. ಈಗ ಅಲ್ಲಿಂದ ಕರ್ಕೊಂಬಂದಿದ್ದು ಮತ್ತು ಈಗ ಡ್ರಾಪ್ ಮಾಡಿದೆ 2 ಅಡಿಕೆ. ಅಲ್ಲಿ ಡ್ರಾಪ್ ಮಾಡಿದ್ಮೇಲೆ 2 ಅಡಿಕೆ ಇಸ್ಕೊಳ್ತೀನಿ, ಓಕೆನಾ. ಸೊ ಅರ್ನಿಂಗ್ಸ್ ಎಷ್ಟಾಗೈತೆ ಅಂತ ನಿಮಗೆ ಕೊನೆಯಲ್ಲಿ ಹೇಳ್ತೀನಿ. ಸೊ ತಿರ್ಗಾ ಅಲ್ಲಿಗೆ ಹೋಗಿ ಅಲ್ಲಿಂದ ನಾನು ಇನ್ನೊಂದು ಲಾಸ್ಟ್ ಏರ್ಪೋರ್ಟ್ ಡ್ಯೂಟಿ ಹಾಕ್ಕೊಂಡು ಸೊ ಅದನ್ನು ಡ್ರಾಪ್ ಮಾಡಿ ಆಮೇಲೆ ಮನೆಗೆ ಹೋಗ್ಬೇಕು ಗೈಸ್, ಆಯಿತಾ. ಸ್ನೇಹಿತರೆ, ಕರ್ಕೊಂಬಂದು ಡ್ರಾಪ್ ಮಾಡಿದೆ. ಒಂದು ಬಿದ್ದಿತ್ತಲ್ಲ ಏರ್ಪೋರ್ಟ್ಗೆ, ಅಲ್ಲೇ ಹೇಳ್ದಂಗೆ. ಸೊ ಟೋಟಲ್ ಬಂದ್ಬಿಟ್ಟು 1000 ರೂಪಾಯಿ ಕೊಟ್ಟ. ಬಟ್ 25 ಅಲ್ಲಿಂದ ಕರ್ಕೊಂಡೋಗಿದ್ದು 25. ನನಗೆ ಆ್ಯಪನ್ನು ಕೊಟ್ಟಿದ್ದು ಬಂದ್ಬಿಟ್ಟು 440 ರೂಪಾಯಿ ಕೊಟ್ಟಿದ್ದು. ಬಟ್ ಆ ಕಡೆಯಿಂದ ಬರ್ಬೇಕಾದ್ರೆ ವಾಪಸ್ ಅವ್ರ ರಿಟರ್ನ್ ನಾನೇ ಬರ್ತೀವಿ ಅಂತ ಹೇಳಿದ್ರೆ ಸೊ ಕರ್ಕೊಂಬಂದೆ. ಏನು ಮಾಡೋಕ್ಕಾಗಲ್ಲ. ನಮ್ಮನ್ನು ಈಗ ಅದು ಏರ್ಪೋರ್ಟ್ ಡ್ರಾಪ್ ಮಾಡ್ಬಿಟ್ಟು ಮನೆಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ರು. ಖಾಲಿ ಅಂತ ಮನೆಗೆ ನಾವು 15 ಕಿಲೋಮೀಟ್ರ್ ಖಾಲಿ ಹೋಗ್ಬೇಕಿತ್ತು. ಸೊ ವಾಪಸ್ ನಾನು ಈಗ ಖಾಲಿ ಏರ್ಪೋರ್ಟ್ ಡ್ರಾಪ್ ಮಾಡಿಬಿಟ್ಟು ವಾಪಸ್ ಅಲ್ಲಿಂದನೇ ಇನ್ನೊಂದು ಕರ್ಕೊಂಬಂದು ವಾಪಸ್ ಬಂದೆ. ಸೊ 25 ಕಿಲೋಮೀಟ್ರ್ ಹೋಗಿದ್ದು 25 ಕಿಲೋಮೀಟ್ರ್ ಬಂದಿದ್ದು. ಹತ್ರ 50 ಕಿಲೋಮೀಟ್ರು. 1000 ಡಿವೈಡೆಡ್ ಬೈ 51 ಎಷ್ಟಾಯಿತು? ಕಿಲೋಮೀಟ್ರಿಗೆ 20 ರೂಪಾಯಿ ಹಂಗೆ ಸಿಕ್ಕೈತಿ ಇವಾಗ ನಾನು ಬಂದಿದ್ದು. ಸೊ ಈ ಟೋಟಲ್ ಅರ್ನಿಂಗ್ಸ್ ಬಂದ್ಬಿಟ್ಟು ನಿಮಗೆ ಹೇಳ್ತೀನಿ. 3600 ಅಂತ ಹೇಳಿದೆ ಅಲ್ಲ, 3600 ಅಂತ ಹೇಳಿದೆ. ಪ್ಲಸ್ಸು 550 ರೂಪಾಯಿ ಎಕ್ಸ್ಟ್ರಾ, 4150 ರೂಪಾಯಿ ಅರ್ನಿಂಗ್ಸ್ ಆಗೈತೆ. ಹತ್ತತ್ರ ಆನ್ಲೈನ್ ಅವರ್ಸ್ ಬಂದ್ಬಿಟ್ಟು 11 ಕಾಲ್ಗಲ್ವ ನಾನು ನೈಟ್ ಆನ್ ಮಾಡ್ಕೊಂಡಿದ್ದು. 11 ಗಂಟೆ ಅಂತಲೇ ಇಟ್ಕೊಳ್ಳೋಣ. 11 ಗಂಟೆ ಇವಾಗ ಟೈಮ್ ಎಷ್ಟು? 6:44 ಇವಾಗ. ಹತ್ತತ್ರ 7 ಗಂಟೆ ಅಂತ ಇಟ್ಕೊಂಡ್ರಿ. ಇವಾಗ ಹತ್ತತ್ರ 8 ಅವರ್ ಅಂದ್ಕೊಳ್ಳಿ. 8 ಅವರ್ಗೆ ಡ್ಯೂಟಿ ಮಾಡಿದ್ದಕ್ಕೆ 4150 ರೂಪಾಯಿ ಆಗೈತೆ. ಸೊ ಇದು ಬಂದ್ಬಿಟ್ಟು ಯಾವ ಥರ ಮಾಡೋದು ಹಂಗೆ ಸುಮಾರು ಥರ ಮಾತಾಡ್ಬೋದು. ಬಟ್ ಅಗ್ರಿಗೇಟರ್ ಆ್ಯಪಲ್ಲಿ ಅವ್ನು ಕೊಡೋ ಡ್ಯೂಟಿ ಏನೆಲ್ಲ ಮಾಡ್ತಾ ಕೂತ್ಕೊಂಡ್ರೆ ಈ ಥರ ಮಾಡೋಕ್ಕಾಗಲ್ಲ. ಒಂದು 6 ಡ್ಯೂಟಿ 7 ಡ್ಯೂಟಿ ಮಾಡ್ಕೊಂಡು ಇಷ್ಟು ಅರ್ನಿಂಗ್ಸ್ ಮಾಡೋಕ್ಕಾಗಲ್ಲ. ನೀವು ತಲೆ ಯೂಸ್ ಮಾಡಬೇಕು, ಆಯಿತಾ. ನೀವು ಸ್ಮಾರ್ಟಾಗಿ ಯಾವ ಥರ ನೀವು ಡ್ಯೂಟಿ ಮಾಡ್ತಿರೋದ್ರ ಮೇಲೆ ಡಿಪೆಂಡು, ಯಾವ ಥರ ವರ್ಕ್ ಮಾಡ್ತೀರಾ ಅನ್ನೋದ್ರ ಮೇಲೆ, ಓಕೆನಾ. ಸೊ ಅದೊಂದು. ತಿರ್ಗಾ ಇಲ್ಲಿಂದ ಮನೆಗೆ ಖಾಲಿ ಅಂತೂ ಹೋಗಲ್ಲ. ಇನ್ನೊಂದು ಡ್ಯೂಟಿನ ತೊಗೊಂಡು ತಿರ್ಗಾ ಏರ್ಪೋರ್ಟ್ಗೆ ಇನ್ನೊಂದು ಡ್ಯೂಟಿ ತೊಗೊಂಡು ಏರ್ಪೋರ್ಟ್ ಡ್ರಾಪ್ ಮಾಡಿಬಿಟ್ಟು ಇನ್ನೊಂದು ಮನೆಗೆ ನಾನು ಹೋಗ್ತೀನಿ, ಓಕೆನಾ. ಸೊ ಆ ಒಂದು ಏರ್ಪೋರ್ಟ್ ಡ್ಯೂಟಿ ಹತ್ತತ್ರ ಮಾಡೋದು ಅಥವಾ ಒಂದು 350-400 ರೂಪಾಯಿ ಅಂತ ಅಂದ್ಕೊಳ್ಳಿ. ಒಂದು 450-500 ರೂಪಾಯಿ ಅಂತ ಅಂದ್ಕೊಳ್ಳಿ. ಸೊ ಇವಾಗ ಅದನ್ನು ಕೌಂಟ್ ತೊಗೊಳ್ತೀವಿ ಅಂತ ಇವತ್ತು ಅರ್ನಿಂಗ್ಸ್ ಹತ್ತತ್ರ 4-4:15 ದಾಟುತ್ತೆ. ಬಟ್ ಬೇಡ, ಅದನ್ನು ಸಪ್ರೇಟ್ ಮಾಡ್ಕೊಂಡು ಹೋಗ್ತೀನಿ. ಸೊ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಗೈಸ್. ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡೋದನ್ನು ಬರೀಬೇಡಿ. ಮತ್ತು ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಸಿಗೋಣ. ಅಲ್ಲಿ ಸಿಗೋಣ. ಟೇಕ್ ಕೇರ್, ಸಿ ಯಾ, ಬಾಯ್ ಗೈಸ್.